ಸಬ್ಸ್ಕ್ರೈಬ್ ಮಾಡಿ ನಮ್ಮ ಜಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ. ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಸಿಂಬಲ್ ಅನ್ನು ಕ್ಲಿಕ್ ಮಾಡಿ ನಾವು ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಕೂಡ ನೀವು ನೋಡ್ತಾ ಇದ್ರೆ ಜಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಒಂದು ಮೊಬೈಲ್ ಇರುವಂತ ವಾಟ್ಸಪ್ ಅಕೌಂಟ್ನ ಇನ್ನೊಂದು ಮೊಬೈಲ್ ನೋಡೋದು ಹೇಗೆ. ಸೊ ಎಕ್ಸಾಂಪಲ್ಗೆ ಫ್ರೆಂಡ್ಸ್ ನೋಡ್ಬೋದು, ನೀವೀಗ ಒಂದು ವಾಟ್ಸಪ್ ಅಕೌಂಟ್ನ ಎರಡು ಮೊಬೈಲ್ ನೋಡೋದು ಹೇಗೆ. ಸೊ ವಿತ್ ನೋಟಿಫಿಕೇಶನ್ ಸಮೇತ ನಿಮ್ಗೆ ಯಾವಾಗ ಬೇಕಾದ್ರೂ ನೋಡ್ಕೋಬಹುದು. ನೀವೇ ಇನ್ನೊಂದು ಮೊಬೈಲಲ್ಲಿ ಬೇಕಾದ್ರೂ ರಿಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಸೊ ಹೇಗೆ ಅಂತೀರಾ? ಸೊ ಎಕ್ಸಾಂಪಲ್ಗೆ ಈ ಮೊಬೈಲಲ್ಲಿ ವಾಟ್ಸಪ್ ಇದೆ, ಸೇಮ್ ಇದರಲ್ಲಿ ಏನು ಮೆಸೇಜ್ಗಳು ಬರ್ತಾ ಇದೆಲ್ಲ ಈ ಮೊಬೈಲ್ಗೆ ಬರಬೇಕು ಅನ್ನೋದಾದ್ರೆ ನೀವೇನು ಮಾಡಬೇಕು? ಸೊ ಫ್ರೆಂಡ್ಸ್, ಈ ಟ್ರಿಕ್ನ ನೀವು ಯಾವ್ದಾವ್ದಕ್ಕೆ ಉಪಯೋಗಿಸಬೇಕು ಅಂತೀರಾ? ಸೊ ನಿಮ್ಮ ಚಿಲ್ಡ್ರನ್ಸ್ನ ಕಂಟ್ರೋಲಿಂಗ್ ಇಟ್ಕೊಳ್ಳೋಕ್ಕಾಗಿರ್ಬೋದು, ಇಲ್ಲ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅವರ ವಿಷಯ ಒಬ್ಬೊಬ್ರು ತಿಳ್ಕೊಳ್ಳೋದಕ್ಕಾಗಿರ್ಬೋದು, ಏನ್ ಬೇಕಾದ್ರೂ ನೀವು ಇದನ್ನ ಉಪಯೋಗಿಸ್ಕೋಬಹುದು ಫ್ರೆಂಡ್ಸ್. ಇದನ್ನ ಒಳ್ಳೇದಕ್ಕಾಗಿ ಉಪಯೋಗಿಸ್ಕೊಳ್ಳಿ. ಒಂದು ಟೆಕ್ನಾಲಜಿ ಇದೆ ನೀವು ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ತಿಳಿಸ್ಕೊಡ್ತಾ ಇದ್ದೀನಿ. ಕೆಟ್ಟದಕ್ಕೋಸ್ಕರ ಯಾರು ಉಪಯೋಗಿಸ್ಕೋಬೇಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ, ಸೊ ಅದಕ್ಕಾಗಿ ನಿಮ್ಗೆ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ. ಅಪ್ಲಿಕೇಶನ್ ಯಾವುದು, ಅದನ್ನ ಯಾವ ತರ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಬಗ್ಗೆ ಸಂಪೂರ್ಣ ಮಾಹಿತಿನ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋನ ಪ್ರತಿಯೊಬ್ಬರು ಲೈಕ್ ಮಾಡಿ ಫ್ರೆಂಡ್ಸ್. ಹೇಗೆ ಅಂತೀರಾ? ನಾನು ಇಂಥ ಒಳ್ಳೆ ಇನ್ಫಾರ್ಮೇಶನ್ ವಿಡಿಯೋಸ್ನ ನಾನು ನಿಮ್ಗೆ ತಲುಪಿಸ್ತಾ ಇರ್ತೀನಿ. ನೀವೇನು ಮಾಡ್ತೀರಾ? ನನಗೆ ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋಗೆ ಸಪೋರ್ಟಿವ್ ಇರುತ್ತೆ, ನನಗೆ ಮೋಟಿವೇಶನ್ ಆಗಿರುತ್ತೆ. ಇಂಥ ಒಳ್ಳೆ ವಿಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಬರುತ್ತೆ ಫ್ರೆಂಡ್ಸ್. ಸೊ ಅದಕ್ಕಾಗಿ ಈ ವಿಡಿಯೋನ ಪ್ರತಿಯೊಬ್ಬರು ಲೈಕ್ ಮಾಡಿ. ಈ ವಿಡಿಯೋಗೆ ನಾನು ನಿಮ್ಗೆ ಕೊಡ್ತಾರೆ ಲೈಕ್ ಟಾರ್ಗೆಟು 500 ಲೈಕ್ಸ್ ಫ್ರೆಂಡ್ಸ್. ವಿಡಿಯೋನ ಪ್ರತಿಯೊಬ್ಬರು ಲೈಕ್ ಮಾಡಿ. ಹಾಗೆ ನಿಮ್ಗೆ ಯಾವುದೇ ಡೌಟ್ಸ್ ಇದ್ರೂ ಕಾಮೆಂಟ್ ಮಾಡಿ, ಖಂಡಿತ ಆದಷ್ಟು ಬೇಗ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಹಾಗೆ ಪ್ರತಿಯೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಅದಕ್ಕಾಗಿ ನಿಮ್ಗೊಂದು ಅಪ್ಲಿಕೇಶನ್ ಬೇಕಾಗುತ್ತೆ. ಸೊ ಯಾವುದು ಅಪ್ಲಿಕೇಶನ್ ಅಂತೀರಾ? ವಾಟ್ಸ್ ವೆಬ್ ಅಂತ. ಸೊ ಫ್ರೆಂಡ್ಸ್, ಈ ಅಪ್ಲಿಕೇಶನ್ಗಳು ತುಂಬಾ ಇದೆ, ಆದ್ರೂ 100% ಜೆನ್ಯೂನ್ ವರ್ಕ್ ಆಗುವಂತ ಅಪ್ಲಿಕೇಶನ್ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ಒಂದು ಎರರ್ಸ್ ಬರೋದಿಲ್ಲ, 100% ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಸೊ ಅಪ್ಲಿಕೇಶನ್ ಓಪನ್ ಮಾಡ್ತಾ ನೀವು ನೋಡಬಹುದು, ಇದರಲ್ಲಿ ವಾಟ್ಸ್ಆಪ್ ಸ್ಟೇಟಸ್ ಸೇವರ್ ಅಂತ ಇದೆ, ಗ್ಯಾಲರಿ, ವಾಟ್ಸ್ಆಪ್ ಕ್ಲೀನರು, ಶೇರು, ರೇಟ್ ಯೂಸು, ರಿಮೂವ್ ಆಡ್ಸ್, ಈ ತರ ತುಂಬಾ ಫೀಚರ್ಸ್ ಇದೆ. ಅದ್ರ ಜೊತೆ ಇದೂ ಇದೆ ಫ್ರೆಂಡ್ಸ್. ಸೊ ಹೇಗೆ ಅಂತೀರಾ? ವಾಟ್ಸ್ ವೆಬ್ ಅಂತ ಇದೆ. ಸೊ ನಾನು ಈ ವಾಟ್ಸ್ ವೆಬ್ ನ ಓಪನ್ ಮಾಡ್ಕೊಂತ ಇದ್ದೀನಿ. ನಿಮ್ಗೆ ಎಕ್ಸಾಂಪಲ್ ನಾನು ಯಾವ ತರ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಓಪನ್ ಮಾಡ್ತಿದ್ರೆ ನಮ್ಗೆ ಇಲ್ಲಿ ಕೆಲವೊಂದು ಕೋಡ್ ಅನ್ನು ಜನರೇಟ್ ಆಗುತ್ತೆ, ಅಂದ್ರೆ QR ಕೋಡ್ ಅನ್ನು ಜನರೇಟ್ ಆಗುತ್ತೆ. ಅದನ್ನ ನಾವೇನ್ ಮಾಡಬೇಕು? ಸೊ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಇದರಲ್ಲಿ ಯಾವ ಮೊಬೈಲ್ ನಲ್ಲಿ ನಿಮ್ಗೆ ವಾಟ್ಸ್ಆಪ್ ನ ಇನ್ನೊಂದ್ರಲ್ಲಿ ನೋಡ್ಬೇಕು ಅನ್ಕೊಂತ ಅದ್ರಲ್ಲಿ ಇನ್ಸ್ಟಾಲ್ ಮಾಡಿ. ಇದರಲ್ಲಿರೋ ವಾಟ್ಸ್ಆಪ್ ಇದಕ್ಕೆ ಬೇಕು ಅನ್ನೋದಾದ್ರೆ ಈ ಮೊಬೈಲ್ ನಲ್ಲಿ ಇನ್ಸ್ಟಾಲ್ ಮಾಡಿ. ಸೊ ಫ್ರೆಂಡ್ಸ್, ಈಗ QR ಕೋಡ್ ಅನ್ನು ಜನರೇಟ್ ಆಗಿದೆ. ನಾನೇನ್ ಮಾಡ್ತೀನಿ, ಈಗ ಇದರಲ್ಲಿರುವಂತ ವಾಟ್ಸ್ಆಪ್ ಓಪನ್ ಮಾಡ್ಕೊಂತೀನಿ. ಇಲ್ಲಿ 3 ಲೈನ್ಸ್ ಇದೆಯಲ್ಲ, 3 ಲೈನ್ಸ್ ನಲ್ಲಿ ವಾಟ್ಸ್ಆಪ್ ವೆಬ್ ಅಂತ ಇದೆ. ಸೊ ವಾಟ್ಸ್ಆಪ್ ವೆಬ್ ಅಂತಿದಾಗೆ ನಮ್ಗೆ ಒಂದು QR ಕೋಡ್ ನ ಸ್ಕ್ಯಾನ್ ಮಾಡ್ಕೊಳಕ್ ಹೇಳ್ತಾ ಇದೆ. ಸೊ ನಾನೇನ್ ಮಾಡ್ತಾ ಇದ್ದೀನಿ, ಈ QR ಕೋಡ್ ನ ಸ್ಕ್ಯಾನ್ ಮಾಡಿದೀನಿ. ಸೊ ಫ್ರೆಂಡ್ಸ್ ನೋಡ್ಬೋದು, ನೀವೀಗ ಇದರಲ್ಲಿ ಇರುವಂತ ವಾಟ್ಸಪ್ ಈಗ ಇದಕ್ಕೆ ಜಂಪ್ ಆಗ್ತಿದೆ ಫ್ರೆಂಡ್ಸ್. ನಿಮ್ಮ ಲೈವ್ ಆಗಿ ಕಣ್ಣು ಮುಂದೆ ತೋರಿಸ್ತಾ ಇದ್ದೀನಿ ನಾನೀಗ. ಸೊ ಫ್ರೆಂಡ್ಸ್ ನೋಡ್ಬೋದು, ನೀವೀಗ ಲೈವ್ ಅಲ್ಲಿ ಲೋಡಿಂಗ್ ಆಗ್ತಾ ಇದೆ ಈ ವಾಟ್ಸಪ್ ಅನ್ನೋದು. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಸೊ ಈ ವಾಟ್ಸಪ್ ಅಲ್ಲಿ ಏನೇನಿದೆ ಆಸ್ ಇಟ್ ಈಸ್ ಇಲ್ಲೂ ಎಲ್ಲ ಇದೆ ಫ್ರೆಂಡ್ಸ್. ಇಲ್ಲಿಂದ ನೀವು ಮೆಸೇಜ್ಗಳು ಬಂದ್ರು ಇಲ್ಲಿಂದ ರಿಪ್ಲೈ ಕೊಡ್ಬೋದು, ಡೈರೆಕ್ಟ್ ಆಗಿ ನೋಡ್ಕೋಬಹುದು, ನೋಟಿಫಿಕೇಶನ್ ಸಮೇತ ಬರುತ್ತೆ ಫ್ರೆಂಡ್ಸ್. ನಾನೀಗ ಇದರಿಂದ ಒಂದು ಮೆಸೇಜ್ ಕಳಿಸ್ತೀನಿ, ನೋಡ್ಬೋದು ನೀವೀಗ ಬೇರೆ ನಂಬರ್ಗೆ ಹಾಯ್ ಅಂತ ಕಳಿಸ್ತೀನಿ, ಇದಕ್ಕೂ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್. ಸೊ ಈ ರೀತಿ ನೀವು ಎಲ್ಲೇ ಇರಿ, ಸೊ ಅದಕ್ಕೆ ಮೆಸೇಜ್ಗಳು ಬರುತ್ತೆ ಫ್ರೆಂಡ್ಸ್. ಸೊ ಈಗ ನಾನು ಹಾಯ್ ಅಂತ ಕಳಿಸಿನಿ, ಹೀಗೆ ಇದು ನೋಟಿಫಿಕೇಶನ್ ಸಮೇತ ಇದಕ್ಕೆ ಮೆಸೇಜ್ ಬರುತ್ತೆ. ಸೊ ನೀವು ಎಲ್ಲೇ ತಗೊಂಡೋಗಿರಿ, ಮೊಬೈಲ್ ಬೇರೆ ಕಡೆ ಎಲ್ಲೇ ಇರಲಿ, ಏನೇ ಇರಲಿ, ಅವಾಗ್ಲೂ ನಿಮ್ಗೆ ಮೆಸೇಜ್ ಅನ್ನೋದು ಬರ್ತಾ ಇರುತ್ತೆ, ನೀವೇ ರಿಪ್ಲೈ ಮಾಡ್ಬೋದು. ಇದನ್ನ ಮತ್ತೆ ಹೇಳ್ತಾ ಇದ್ದೀನಿ, ಒಳ್ಳೇದಕ್ಕೋಸ್ಕರನೇ ಉಪಯೋಗಿಸ್ಕೊಳ್ಳಿ ಫ್ರೆಂಡ್ಸ್, ಕೆಟ್ಟದಕ್ಕೆ ಉಪಯೋಗಿಸ್ಕೊಳಕ್ ಹೋಗಬೇಡಿ. ಸೊ ಫ್ರೆಂಡ್ಸ್, ಈ ತರ ಆಯ್ತು. ಈ ಮೊಬೈಲ್ ಅನ್ನೋದು ಬೇರೆ ಕಡೆ ಹೋಯ್ತು. ಸೊ ನಿಮ್ಗೀಗ ಮನೇಲಿ ಇದ್ರೂ ಬರ್ತಾ ಇರುತ್ತೆ, ಹೊರಗಡೆ ಇದ್ರೂ ಬರ್ತಾ ಇರುತ್ತೆ. ಅದನ್ನ ಹೇಗೆ ನೋಡೋದು? ಮತ್ತೆ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಅಪ್ಲಿಕೇಶನ್ ಓಪನ್ ಮಾಡ್ತಿದ್ದಾಗ ಏನಾಗುತ್ತೆ, ನಮಗೆ ಪೇಜ್ ಲೋಡ್ ಆಗುತ್ತೆ. ವಾಟ್ಸ್ಆಪ್ ವೆಬ್ ಓಪನ್ ಮಾಡ್ತೀನಿ. ವಾಟ್ಸ್ಆಪ್ ವೆಬ್ ಓಪನ್ ಮಾಡ್ತಿದ್ದಾಗೆ ನಮ್ಗೆ ಆಲ್ರೆಡಿ ಲಾಗಿನ್ ಆಗಿರುತ್ತಲ್ಲ, ಆ ಡೀಟೇಲ್ಸ್ ಹಾಗೆ ಇರುತ್ತೆ ಫ್ರೆಂಡ್ಸ್. ಸೊ ನಾನೀಗ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ತೋರಿಸುತ್ತೆ ನಮಗೆ ಅದರಲ್ಲಿ ಇರೋ ಮೆಸೇಜ್ಗಳು ಏನೇ ಬಂದ್ರು ನೋಟಿಫಿಕೇಶನ್ ಸಮೇತ ತೋರಿಸುತ್ತೆ. ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ, ಸೊ ಈಗ ಬಂದಿದೆ. ಸೊ ಇಲ್ಲಿ ನಾನು ಯಾವುದೋ ಒಂದು ಕಾಂಟ್ಯಾಕ್ಟ್ ಇದ್ರು ಈಗ ಡೈರೆಕ್ಟ್ ಆಗಿ ಇಲ್ಲಿಂದಾನೆ ಬೇಕಾದ್ರೆ ನಾನು ಆ ಕಡೆ ಮೊಬೈಲ್ ಇಂದ ಹೋಗಿರೋ ತರ ನಾನು ರಿಪ್ಲೈ ಕೊಡಬಹುದು ಫ್ರೆಂಡ್ಸ್. ಆ ರೀತಿ ಫೀಚರ್ಸ್ ಅನ್ನೋದು ಇದರಲ್ಲಿ ಇದೆ ಫ್ರೆಂಡ್ಸ್. ಮತ್ತೆ ಹೇಳ್ತಾ ಇದ್ದೀನಿ, ಈ ವಿಡಿಯೋನ ಪ್ರತಿಯೊಬ್ಬರು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಈ ಆಪ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.